ಜೆಪಿ ನಡ್ಡಾ ಅವ್ರು ಏನಂತ ಹೇಳಿದ್ರು? ಕೇಂದ್ರ ಸರ್ಕಾರದ ಯೋಜನೆಗಳನ್ನ ನಿಲ್ಲಿಸಬೇಕಾಗುತ್ತೆ. ಅದೇ ಕಾಂಟೆಕ್ಸ್ಟ್ ಅಲ್ಲಿ ಬಾಲಕೃಷ್ಣ ಎಲ್ಲ ಹಿಂಗೇನೆ ಬರೀ ಸುಳ್ಳು 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 ಬಿಟ್ರೆ ಬಾಯ್ ಬಿಟ್ರೆ ಸುಳ್ಳು ಅದೇ ಸುಳ್ಳು ಅದೇ ಸುಳ್ಳು ಸೂರ್ಯ ಮುಖಂಡರಾಜು ಬರೀ ಸುಳ್ಳೆ ಬರೀ ಸುಳ್ಳೆ ಬರೀ ಹೇಳ್ತಾರೆ ಏನೋ ಡೆವಲ್ಯೂಷನ್ ಬಗ್ಗೆ ಸುಳ್ಳು ಆಮೇಲೆ ಬ್ಯಾಲೆನ್ಸ್ಡ್ ಒಪಿನಿಯನ್ ತಗೊಂಡ್ಬಿಡೋಣ. ಬ್ಯಾಲೆನ್ಸ್ಡ್ ಒಪಿನಿಯನ್ ಸಮೀಲ ಕೇಂದ್ರ ಸಬ್ಸಿಡಿ ಅಂತೇಳಿ ಹಕ್ಕಿ ನಮ್ದು 30 ಸೆಕೆಂಡ್ ಕಿಚ್ಬಿಡ್ಲಿ. ಕಾಂಗ್ರೆಸ್ ಪಕ್ಷ ಇದೇ ಮೊದಲ ಬಾರಿಗೆ ಒಂದು ಪ್ರಯೋಗವನ್ನ ಒಂದು ಸಂಪ್ರದಾಯವನ್ನ ಮುರಿಲಿಕ್ಕೆ ಹೊರಟಿದೆ. ನಮ್ಮ ಕರ್ನಾಟಕದ ಸಾಂಪ್ರದಾಯಿಕ ಶೈಲಿ ಏನು? ಲೋಕಸಭೆಗೆ ವೋಟಿಂಗ್ ಪ್ಯಾಟರ್ನ್ನೇ ಬೇರೆ ಇದೆ, ವಿಧಾನಸಭೆಗೆ ವೋಟಿಂಗ್ ಪ್ಯಾಟರ್ನ್ನೇ ಬೇರೆ ಇದೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ತೆಗೆದುಕೊಂಡಿದ್ದ ವೋಟಿಂಗ್ ಪ್ಯಾಟರ್ನ್ ಆಸ್ ಇಟ್ ಈಸ್ ವಿಧಾನಸಭೆಗೆ ಟ್ರಾನ್ಸ್ಲೇಟ್ ಆಗಿದ್ರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ 170 ಬಿಜೆಪಿ ಬರಬೇಕಿತ್ತು, 66 ಬಂತು. ಹೀಗಾಗಿ ಇದೇ ಪ್ರಪ್ರಥಮ ಬಾರಿಗೆ ಗ್ಯಾರಂಟಿ ಫಲಾನುಭವಿಗಳನ್ನ ಮತಗಳಾಗಿ ಕನ್ವರ್ಟ್ ಮಾಡುವಂತಹ ಪ್ರಯೋಗ ಅದು. ಈ ಪ್ರಯೋಗಕ್ಕಂತಲೇ ಇನ್ನು ಕಮಿಟಿಗಳು ಫಾರ್ಮ್ ಮಾಡಿಲ್ಲ ಅವರು. ಅನುಷ್ಠಾನ ಸಮಿತಿಗಳನ್ನ, ಗ್ಯಾರಂಟಿ ಅನುಷ್ಠಾನ ಸಮಿತಿ, ಅದಕ್ಕೆ ಒಬ್ಬ ಕ್ಯಾಬಿನೆಟ್ ದರ್ಜೆ ಅಧ್ಯಕ್ಷರು, 5 ಜನ ಸ್ಟೇಟ್ ದರ್ಜೆ, 31 ಜನ ಮೆಂಬರ್ಸು ರಾಜ್ಯ ಮಟ್ಟದಲ್ಲಿ, ಈ ತರ. ಹೀಗಾಗಿ ಅವ್ರಿನ್ನೂ ಶುರು ಮಾಡಬೇಕು ಅಂತ ಅನ್ಸುತ್ತೆ. ಇದ್ರ ಎಷ್ಟರ ಮಟ್ಟಿಗೆ ಇದು ಮತಗಳಾಗಿ ಕನ್ವರ್ಟ್ ಆಗುತ್ತೆ ಅನ್ನೋದು ಕರ್ನಾಟಕ ರಾಜ್ಯ ರಾಜಕಾರಣದ ಪ್ರಯೋಗ. 30% ಜನ ಅಲ್ಲಿ ನಾವಿನ್ನೂ ಏನು. ಒಂದೇ ನಿಮಿಷ ಈಶ್ವರಪ್ಪನವರು ನಮ್ಮ ಜೊತೆ ಜಾಯಿನ್ ಆಗಿದ್ದಾರೆ. ಈಶ್ವರಪ್ಪನವರು ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಒಂದು ಕಡೆ ರಾಮ ಮಂದಿರ ವಿಚಾರ, ಮತ್ತೊಂದು ಕಡೆ ಗ್ಯಾರಂಟಿ ಯೋಜನೆ ಮತ್ತು ಅನುದಾನ ಕಡಿತ ವಿಚಾರ, ರಾಷ್ಟ್ರೀಯತೆ ಮತ್ತು ಪ್ರಾದೇಶಿಕತೆ ವಿಚಾರದಲ್ಲಿ ಕಾಂಗ್ರೆಸ್ ಈ ಬಾರಿ ಚುನಾವಣೆಗೆ ಹೋಗುತ್ತೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಆ ಮೂಲಕ ನರೇಂದ್ರ ಮೋದಿ ಅವರನ್ನ ಕಟ್ಟಿ ಹಾಕಕ್ಕಾಗತ್ತಾ ಕಾಂಗ್ರೆಸ್ಗೆ? ಎಷ್ಟು ಬರ್ಬೋದು ಬಿಜೆಪಿ, ಎಷ್ಟು ಬರ್ಬೋದು ಕಾಂಗ್ರೆಸ್? ಈಗ ನಾನ್ ನೇರವಾಗಿ ಕೇಳ್ತೀನಿ. ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಉತ್ತರ ಭಾರತದ ಕಾಂಗ್ರೆಸ್ಸಿನ ಅಧ್ಯಕ್ಷರು ಅಥವಾ ದಕ್ಷಿಣ ಭಾರತದ ರಾಷ್ಟ್ರದ ಕಾಂಗ್ರೆಸ್ ಅಧ್ಯಕ್ಷರು ಅನ್ನೋದು ಹೇಳ್ಬೇಕು ಮುಂಚೆ. ಯಾಕಂದ್ರೆ ಉತ್ತರ ಭಾರತದ ರಾಷ್ಟ್ರದ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿದ್ರೆ ಸರಿ, ಇಲ್ಲ ದಕ್ಷಿಣ ಭಾರತದ ರಾಷ್ಟ್ರದ ಅಧ್ಯಕ್ಷರಾಗಿದ್ರೆ ಸರಿ. ಅಖಂಡ ಭಾರತದ, ಯಾಕೆಂದ್ರೆ ಅವ್ರು ಹೇಳಿದ ಪ್ರಕಾರ ಕನ್ಯಾಕುಮಾರಿಯಿಂದ ಕಾಶ್ಮೀರ ತನಕನೂ ಕೂಡ ಈ ದೇಶ ಒಂದು ಅನ್ನೋದಿದ್ರೆ ಮುಂಚೆ ಡಿ.ಕೆ. ಸುರೇಶ್ ಮತ್ತು ವಿನಯ್ ಕುಲಕರ್ಣಿ ಅವರನ್ನ ಪಕ್ಷದಿಂದ ಕಿತ್ತಾಕಿದ್ರೆ ಅವ್ರು ಅಖಂಡ ಭಾರತದ ಕಾಂಗ್ರೆಸ್ ಅಧ್ಯಕ್ಷರಾಗ್ತಾರೆ. ಇಲ್ಲಂದ್ರೆ 2 ತುಂಡು ಭಾರತ ಮಾಡ್ಬೇಕು ಅನ್ನೋ ಅವರ ಅಪೇಕ್ಷೆ ಏನಿದೆಯಲ್ಲ, ಆ ಅಪೇಕ್ಷೆಗೆ ತಕ್ಕಂತೆ ಅವ್ರ ಅಧ್ಯಕ್ಷರಾಗ್ಬೇಕು. ಅಲ್ಲ, ಅವರು ವಿನಯ್ ಕುಲಕರ್ಣಿ ಅವ್ರು ತೆಗ್ದಾಕ್ಬಹುದು, ಬಟ್ ತೆಗ್ದಾಕ್ಮೇಲೆ ನಿಮ್ ಪಾರ್ಟಿ ಜಾಯ್ನ್ ಆಗ್ಬಿಟ್ರೆ ಈಶ್ವರಪ್ಪನವ್ರೆ. ಸರ್, ದೇಶದಲ್ಲಿ ಅನೇಕ ವ್ಯಕ್ತಿಗಳು ಕಳ್ಳರು ಕೂಡ ಹೊರಗಡೆ ಬಂದ ನಂತರ ಪರಿವರ್ತನೆ ಆಗಿದ್ದು ಬಹಳ ಜನ ಇದ್ದಾರೆ. ಒಳ್ಳೇದಾಗ್ತಾರೆ, ಆಮೇಲೆ ಕೂಡ ಜೈಲಲ್ಲಿ ಕೂಡ ಒಳ್ಳೇದಾಗಿದ್ದು ಉದಾಹರಣೆ ಬೇಕಾದಷ್ಟಿದೆ. ಡಿಸ್ಕನೆಕ್ಟ್ ಆಯ್ತು, ನಿಮ್ಗಳ ವಾಯ್ಸ್ ರೀಚ್ ಆಗಲ್ಲ ಅಲ್ಲಿಗೆ. ಜೂಮ್ ಕನೆಕ್ಟ್ ಆಗಿದ್ದಾರೆ. ಅರೆ, ಅವರು ಜೂಮ್ ಸಿಗ್ನಲ್ ಡಿಸ್ಕನೆಕ್ಟ್ ಆಯ್ತು. ಚಾನಲ್ ಅಲ್ಲಿ ಪಾಪ ಅವ್ರಿಗೆ ನಾವು ಯಾರಿಗೆ ಟಿವಿ ಜಯಚಂದ್ರ ಸುಳ್ಳು ಹೇಳ್ತಿದ್ದಾರೆ ಅಂತ ಹೇಳಿದಕ್ಕೆ ಇವರು ವಕ್ತಾರ ಹೇಳ್ತಾರೆ ಟಿವಿ ಜಯಚಂದ್ರ ಮಾತಾಡ್ತಾರೆ, ನೀವೇ ಮಾತಾಡ್ತೀರಾ ಅಂತ. ಇವರೊಬ್ಬ ಈಶ್ವರಪ್ಪ ಸೀನಿಯರ್ ಒಂದ್ ಕೆಲಸ ಮಾಡಿ, ಕೊನೆ ಪ್ರಶ್ನೆ ಕೇಳ್ಬಿಡೋಣ. ಕೊನೆ ಪ್ರಶ್ನೆ, ಜಾತಿ ಇದಕ್ಕೆ ಪ್ರಶ್ನೆ ಹಾಕ್ಬಿಡಿ. ಬ್ರೇಕಿಂಗು ಜಾತಿ. ಈಗ ರಾಹುಲ್ ಗಾಂಧಿ ಅವರು ಎಲ್ಲಿ ಹೋದ್ರು ಹೇಳ್ತಾ ಇರೋದು 2 ಪ್ರಮುಖವಾದ ವಿಚಾರ, ಜಾತಿ ಜನಗಣತಿ ಹಾಗೆ ರಿಸರ್ವೇಶನ್. ಈ ವಿಚಾರಗಳು ಮತದಾರರ ಮೇಲೆ ಎಷ್ಟು ಪರಿಣಾಮ ಬೀರುತ್ತೆ, ಓಟ್ ನಿರ್ಧರಿಸುವಲ್ಲಿ ಜಾತಿ ಮುಖ್ಯವಾಗತ್ತಾ ಅನ್ನೋ ಪ್ರಶ್ನೆಗೆ ಹೌದು ಅಂದವ್ರು 18%, ಇಲ್ಲ ಅಂದವ್ರು 42%, ಇದನ್ನ ಹೇಳೋಕ್ಕಾಗಲ್ಲ ಅಂದವ್ರು 40%. ಇಲ್ಲಿ ಯಾಕೆ ಈ ರೀತಿ ಆಗಿದೆ ನಿಮ್ಗೆ ಅನ್ನಿಸ್ಬಹುದು. ಈ 40% ಇದನ್ನೆಲ್ಲ ಕೂಡಿಕಳಿದ್ರೆ 100% ಆಗೋದಿಲ್ಲ ಅಂತ ಹೇಳಿ. ಆದ್ರೆ ಮತದಾರರು ಕೆಲವೊಬ್ರು ಹೌದು ಅಂದವರು ಇದ್ದಾರೆ, ಈಗಲೇ ಹೌದು ಅಂತ ಹೇಳಕ್ ಆಗಲ್ಲ ಅಂದವರು ಇದ್ದಾರೆ. ಹೀಗಾಗಿ ಲೋಕ ಸಮರದಲ್ಲಿ ಈ ಜಾತಿ ರಾಜಕೀಯ ನಿರ್ಣಾಯಕ ಪಾತ್ರವನ್ನ ವಹಿಸುತ್ತಾ ಅನ್ನೋ ಪ್ರಶ್ನೆಯನ್ನ ಕೂಡ ಮತದಾರರ ಮುಂದೆ ಇಡಲಾಗಿತ್ತು. ಅದಕ್ಕೆ ಉತ್ತರ ಯಾವ ರೀತಿಯಾಗಿ ಬಂದಿದೆ ನಂಬರ್ಸ್ ಡಿಸ್ಪ್ಲೇ ಮಾಡಿದ್ವಿ. ಮತ್ತೊಮ್ಮೆ ಹೌದು ಅಂದವ್ರು 18%, ಇಲ್ಲ ಅಂದವ್ರು 42%,
ಹೇಳೋಕ್ಕಾಗಲ್ಲ ಅಂದವ್ರು 40%. ಈಗ ನನಗೊಂದು ಸ್ಟೋರಿ ಜ್ಞಾಪಕ ಬರ್ತಿದೆ. ಈಗ ಸ್ಮಿತಾ ಅವರೇ ಮತ್ತು ಶೆಟ್ಟಿ ಅವರೇ, ಈಗ ನಾನು ಲಕ್ನೋವಲ್ಲಿ ಈಗ ಯೋಗಿ 2ನೇ ಸಲ ಬಂದಾಗ ಚೀಫ್ ಮಿನಿಸ್ಟರ್ ಆಗಿ ನಾನು ಅಲ್ಲಿ ಕವರ್ ಮಾಡಕ್ಕೆ ಹೋಗಿದ್ದೆ ಅವ್ರ ಕ್ಯಾಂಪೇನ್. ಅಲ್ಲಿ ಒವೈಸಿ ಅವ್ರು ಬಂದಿದ್ರು. ಸೊ ಒವೈಸಿನ ಒಂದು ದಿವಸ ಪೂರ್ತಿ ಅವ್ರನ್ನ ಟ್ರೇಲ್ ಮಾಡ್ತಿದ್ದೆ, ಅವ್ರನ್ನ ಟ್ರ್ಯಾಕ್ ಮಾಡ್ಕೊಂಡು ಫಾಲೋ ದ ಲೀಡರ್ ಅಂತಾರ. ಆಗ ಒವೈಸಿನ ಕೇಳಿದ್ರೆ ನೀವು ಇಲ್ಲಿಗೆ ಯಾಕೆ ಬರ್ತಿದ್ದೀರಾ ಏನಕ್ಕೆ ಅಂತ ಅವ್ರು ಹೇಳಿದ್ರು, ಈಗ ನೋಡಿ ಮುಸ್ಲಿಂ ವೋಟ್ ಇದೆ ಇಲ್ಲಿ, ಮುಸ್ಲಿಂ ವೋಟ್ ಆಬ್ವಿಯಸ್ಲಿ ಅವ್ರಿಗೆ ಮುಸ್ಲಿಂ ವೋಟ್ಗೆ ಬಂದಿರೋದಲ್ಲಿ. ಹೇಳಿದ್ರೆ ನಿಮ್ಗೆ ಅನ್ಸುತ್ತಾ ಇದು ಕಾಸ್ಟ್ ಫ್ಯಾಕ್ಟರಲ್ಲಿ ವರ್ಕ್ ಆಗುತ್ತಾ ಅಂತ UPಯಲ್ಲಿ? ಯಾಕಂದರೆ ಅಖಿಲೇಶ್ ಯಾದವ್ಗೆ ಕಷ್ಟ ಆಯಿತು ಆ ಎಲೆಕ್ಷನ್. ಒಂದು ನಿಮಿಷ ಇರಿ. ಸೊ ಆಗ ನಾನು ಕೇಳಿದಾಗ ಒವೈಸಿ ಅವ್ರು ಹೇಳಿದ್ರು, ಆಫ್ ರೆಕಾರ್ಡ್ ಹೇಳಿದ್ರು, ನಾನು ಹೇಳಬಾರ್ದು ಆ್ಯಕ್ಚುಲಿ, ಬಟ್ ಅವ್ರು ಹೇಳಿದ್ದು ನನಗೆ, ಮೋದಿ ಅವ್ರು ಯಾವತ್ತು ಬಂದರು ಆವತ್ತು ಕಾಸ್ಟ್ ಅನ್ನೋದೊಂದು ಫ್ಯಾಕ್ಟರ್, ಆ ಕಾರ್ಡ್ ಇತ್ತಲ್ಲ ಅದು ಹೋಯ್ತು. ಯಾದವ್ಸ್ ಇರಲಿ, ನೀವು ಎಲ್ಲೇ ನೋಡಿ ದೇಶದಲ್ಲಿ ಯಾವುದೇ ನೋಡಿ, ಅದು ಎಲ್ಲರೂ ಮೋದಿ ಫ್ಯಾಕ್ಟರ್, ಅವ್ರ ಮುಖ ನೋಡ್ಕೊಂಡು ಓಟ್ ಹಾಕ್ತಾರೆ. ಬಟ್ ಜಾತಿ ಅನ್ನೋದೊಂದು ಫ್ಯಾಕ್ಟರು ಇವತ್ತಿನ ಮಟ್ಟದಲ್ಲಿ ಅಷ್ಟು ದೊಡ್ಡ ಫ್ಯಾಕ್ಟರ್ ಅಲ್ಲ. ಅಶ್ವಿನ್, ಆಮೇಲೆ ಈಶ್ವರಪ್ಪ ಅವ್ರು ವಾಪಸ್ ಬಂದಿದ್ದಾರೆ ಅನ್ಸುತ್ತೆ. ಒಂದು ಪ್ರಶ್ನೆ ತಗೋ ಸ್ಮಿತಾ ಅವರೇ. ಬಟ್ ಅಶ್ವಿನ್, ಹೌದು, ನಿಮ್ಮ ಮಾತು ಹೇಳಿದ್ರಲ್ಲ, ಒಂದು ಫ್ಯಾಕ್ಟರ್ ಹಿಂದೆ ಹೇಗಿತ್ತು 70-80 ದಶಕನೇ ಬೇರೆ. ಯಂಗ್ಸ್ಟರ್ಸ್, ಯುವ ಮತದಾರರು ಏನಿದೆ, ಯುವ ಜನತೆ ಯಾವತ್ತು ಜಾತಿ ನೋಡಿ ಮತಗಳನ್ನ ಕೊಡಲಿಕ್ಕೆ ಅವರು ಮುಂದೆ ಬರ್ತಾರೆ ಅಂತ ನಾನು ಅದು ಒಪ್ಕೊಳ್ಳಲ್ಲ. ನಾನು ಅವಾಗಲೇ ಹೇಳಿದೆ, ವಿಷಯಾಧಾರಿತ ಅಭಿವೃದ್ಧಿ ಏನಾದರೂ ಆಗಿದ್ದರೆ, ಯಾವ್ದಾದ್ರು ಪರ್ಟಿಕ್ಯುಲರ್ ಒಂದು ವಿಷಯದ ಬಗ್ಗೆ ಚರ್ಚೆ ಮೇಲೆ ನಮ್ಮ ಕರ್ನಾಟಕದ ಜನತೆ, ಮತ್ತು ನಾನು ಪುನಃ ಹೇಳ್ತಿದ್ದೀನಿ, ಯಂಗ್ಸ್ಟರ್ಸು ಜಾತಿ ನೋಡಿ ಓಟ್ ಹಾಕಲ್ಲ. ಅದ್ರ ಜೊತೆ ಇನ್ನೊಂದು ಹೇಳ್ಬಿಡ್ತೀನಿ, ಯಾಕಂದರೆ ಗ್ಯಾರಂಟಿದು ಹೇಳಿದ್ರೆ, ಈಗ ಆಲ್ರೆಡಿ 37 ಕ್ಷೇತ್ರಗಳು ಕಾಂಗ್ರೆಸ್ ಅವರು ಏನು ಗೆದ್ದಿದ್ರು ಕಳೆದ ವಿಧಾನಸಭಾ ಕ್ಷೇತ್ರ ಚುನಾವಣೆಯಲ್ಲಿ, ಗಿಫ್ಟ್ ಕೂಪನ್ಗಳನ್ನ ಕೊಟ್ಟು ಗೆದ್ದಿದ್ರು. ಆ ಗಿಫ್ಟ್ ಕೂಪನ್ನ ಯಾವುದೇ ಮತದಾರರಿಗೆ ವಾಪಸ್ ಗಿಫ್ಟ್ ಕೊಡ್ಲಿಕ್ಕೆ ಆಗಿಲ್ಲ. ಅವರೆಲ್ಲರೂ ಚಿಮಾರಿ ಹಾಕಿಸ್ಕೊಂಡಿದ್ದಾರೆ ಆ ಶಾಸಕರು. ಅಂತದ್ರಲ್ಲಿ ಗ್ಯಾರಂಟಿ ರೀಚ್ ಆಗ್ಲಿಕ್ಕೆ ಇನ್ನು ಕರ್ನಾಟಕದಲ್ಲಿ 10% ರೀಚ್ ಆಗಿಲ್ಲ. ಈಶ್ವರಪ್ಪ ಗ್ಯಾರಂಟಿ ಪಂಚರಾಜ್ಯ ಚುನಾವಣೆಗಳಲ್ಲೇ ಕಾಂಗ್ರೆಸ್ ಎಫೆಕ್ಟ್ ತೋರಿಸ್ತಾ ಇತ್ತು. ರಾಷ್ಟ್ರೀಯತೆ, ನಾವೆಲ್ಲರೂ ಕೂಡ ಒಂದು ಭಾರತ ಒಂದು ಅನ್ನೋ ರಾಷ್ಟ್ರೀಯತೆ ಕಾರ್ಡ್ ಏನಿತ್ತು ಬಿಜೆಪಿ ಬ್ರೇಕ್ ಮಾಡೋ ಪ್ರಯತ್ನ ಅಂತೂ ಆಯ್ತಪ್ಪ ಕರ್ನಾಟಕದಿಂದ. ಫಸ್ಟ್ ನಮಗೆ ಉತ್ತರಿಸಿ, ನಮಗೆ ನ್ಯಾಯ ಕೊಡಿ, ಆಮೇಲೆ ರಾಷ್ಟ್ರ ಅಂತ ಹೇಳಿ. ಇದು ವರ್ಕೌಟ್ ಆಗುತ್ತಾ? ರಾಷ್ಟ್ರೀಯತೆ ವರ್ಸಸ್ ಪ್ರಾದೇಶಿಕತೆ ವರ್ಕೌಟ್ ಆಗುತ್ತಾ ಚುನಾವಣೆಯಲ್ಲಿ ನಿಮ್ಮ ಪ್ರಕಾರ? ಇಡೀ ದೇಶದಲ್ಲಿಂತ ಪ್ರಾದೇಶಿಕ ಪಕ್ಷಗಳು ಮಣ್ಮುಖ್ ಹೋಗ್ತಾ ಇರೋದು ಕಾರಣವೇ ರಾಷ್ಟ್ರೀಯತೆಯನ್ನ ವಿರೋಧ ಮಾಡಿದ್ದಕ್ಕೋಸ್ಕರ. ಯಾಕೆಂತಂದ್ರೆ ಇವತ್ತು ಬರೀ ಭಾರತ ಅಲ್ಲ, ವಿಶ್ವ ನಾಯಕರಾಗಿ ನರೇಂದ್ರ ಮೋದಿಯವರು ಮುಂದೆ ಬರ್ತಾ ಇರೋದಕ್ಕೆ ಕಾರಣ ಅವರ ರಾಷ್ಟ್ರಭಕ್ತಿ, ಭಾರತಾಂಬೆ ಬಗ್ಗೆ ಸರಿಯಾದ ಸುಪುತ್ರ ಅಂತೇಳಿ ಇಡೀ ದೇಶದ ಜನ ಮೆಚ್ತಾ ಇರೋದಕ್ಕೋಸ್ಕರನೇ ಇಡೀ ದೇಶದ ಜನ ಇವತ್ತು ನರೇಂದ್ರ ಮೋದಿನ ನಮ್ ನಾಯಕ ಅಂತ ಒಪ್ಕೋತಿರೋದು. ಕಾಂಗ್ರೆಸ್ ನಲ್ಲಿ ಇರೋಂತ ಲೀಡರ್ಗಳ ಮನೇಲಿ ಹೋಗಿ ಕೇಳಿ, ಅವ್ರ ಹೆಣ್ಮಕ್ಳು ಅಥವಾ ಯುವಕರು ನರೇಂದ್ರ ಮೋದಿ ಜೊತೆಗಿದ್ದಾರೆ. ಯಾಕೆ? ರಾಷ್ಟ್ರೀಯತೆ ವಿಚಾರಕ್ಕೆ, ಬೇರೆ ಇನ್ಯಾವ ವಿಚಾರಕ್ಕೂ ಅಲ್ಲ. ಇವತ್ತು ಇಡೀ ದೇಶದಲ್ಲಿ ನರೇಂದ್ರ ಮೋದಿ ಅಂತ ಯಾತಕ್ಕೆ ಹೇಳ್ತಾರೆ ಅಂದ್ರೆ, ಹಿಂದುತ್ವ ಮತ್ತು ರಾಷ್ಟ್ರೀಯತೆನ ಉಳಿಸಂತ ಒಬ್ಬ ಸಜ್ಜನ ವ್ಯಕ್ತಿ ಅನ್ನಂತ ಒಂದೇ ಕಾರಣಕ್ಕೆ ನರೇಂದ್ರ ಮೋದಿ ಇಡೀ ಶುಕ್ರಿಯಾ ಮೋದಿ ಬೈಜಾನ್ ಅಂತ ಸ್ಟಾರ್ಟ್ ಮಾಡಿರೋದು ಕ್ಯಾಂಪೇನ್. ಶುಕ್ರಿಯಾ ಮೋದಿ ಬೈಜಾನ್ ಅಂತ ಅದಕ್ಕೆ ನೀವು ಸ್ಟಾರ್ಟ್ ಮಾಡಿರೋದಿಲ್ಲಿ ಏನು? ಶುಕ್ರಿಯಾ ಮೋದಿ ಬೈಜಾನ್ ಅಂತ ಒಂದು ಕ್ಯಾಂಪೇನ್ ನಡೀತಿದೆಯಲ್ಲ ಈಗ. ಮುಸ್ಲಿಮರನ್ನ ಅಲ್ಲಲ್ಲ, ಏನಂತಂದ್ರೆ ಮೋದಿ ಬಾಯ್ಜಾನ್, ಶುಕ್ರಿಯಾ ಮೋದಿ ಬಾಯ್ಜಾನ್ ಅನ್ನೋ ಮುಖಾಂತರ ಮುಸ್ಲಿಮರಿಗೆ ನಾವು ಏನೆಲ್ಲ ಮಾಡಿದ್ದೀವಿ ನಿಮಗೆ ಅಂತ ಅವರಿಗೆ ಮನವರಿಕೆ ಮಾಡಿಕೊಡುವಂಥ ಕೆಲಸ. ಹಜ್ಜಿಗೆ ಹೋಗೋದಕ್ಕೆ ನಿಮ್ಗೆ ಎಷ್ಟು ಕಡಿಮೆ ಮಾಡಿದ್ದೀವಿ GST, ಇದೆಲ್ಲವನ್ನು ಹೇಳುವಂಥದ್ದು. ಟ್ರಿಪಲ್ ತಲಾಕು, ಆಮೇಲೆ ಕೌಶಲ್ಯಾಭಿವೃದ್ಧಿ ಎಷ್ಟು ಮಾಡಿದ್ದೀವಿ, ಇಷ್ಟು ಕೋಟಿ ಜನರಿಗೆ ಅಂತ. ರಿಕ್ವೆಷನ್. ಈಗ ಒಂದು ತುಂಬಾ ಸ್ಪಷ್ಟವಾಗಿ ಹೇಳ್ತೀನಿ, ನಮ್ಮ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದವರು ಎಲ್ರದೂ ಕೂಡ ನಮ್ಮೂರಿಗೆ ರಸ್ತೆ ಬೇಕು, ಚರಂಡಿ ಬೇಕು, ನೀರ್ ಬೇಕು, ಬ್ರಿಡ್ಜ್ ಬೇಕು ಅಂತ ಹೋರಾಟ ಮಾಡ್ಲಿಲ್ಲ. ಭಾರತೀಯ ಸಂಸ್ಕೃತಿ ಉಳಿಬೇಕು ಅಂತ ಹೋರಾಟ ಮಾಡಿ ಅವರೆಲ್ಲರೂ ಇವತ್ತು ಸ್ವರ್ಗದಲ್ಲಿದ್ದಾರೆ. ಅವರೆಲ್ಲರಿಗೂ ಆತ್ಮಕ್ಕೆ ಶಾಂತಿ ಸಿಗೋ ರೀತಿಯಲ್ಲಿ ರಾಷ್ಟ್ರೀಯತೆ ವಿಚಾರವನ್ನ, ಭಾರತೀಯ ಸಂಸ್ಕೃತಿಯನ್ನ ಉಳಿಸಂತ ವ್ಯಕ್ತಿ ನರೇಂದ್ರ ಮೋದಿ ಅಂತ ಹೇಳಿ ಎಲ್ಲರೂ ಕೂಡ ಆನಂದ ಪಡ್ತಾರೆ. ಅದಕ್ಕೋಸ್ಕರ ಮೋದಿಗೆ ಮತ್ತೊಮ್ಮೆ ಪ್ರಧಾನಮಂತ್ರಿ ಮಾಡಬೇಕು ಅಂತ ಇಡೀ ದೇಶದ ಜನ ಆಸೆ ಪಡ್ತಾ ಇರೋದು. ಸೀಟ್ಸ್ ಹಾಕ್ಬಿಡಿ ಅಲ್ಲಿ ಕೆಳಗಡೆ. ರೈಟ್ ಸರ್, ಧನ್ಯವಾದ ಈಶ್ವರಪ್ಪಾಜಿ ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ಈಗ ಇನ್ನೆರಡು ಪ್ರಶ್ನೆ ಇತ್ತು, ಅದನ್ನ ನಾವು ಡಿಸ್ಪ್ಲೇ ಕೂಡ ಮಾಡ್ತಾ ಇದ್ವಿ. ಕೇಂದ್ರ ರಾಜ್ಯ ನಾಯಕತ್ವದಲ್ಲಿ ನಿಮ್ಮ ಮತ ಯಾರಿಗೆ ಅಂತ ಹೇಳಿ ಅದ್ರ ಪರ್ಸೆಂಟೇಜ್ ಕೂಡ ತೋರಿಸಿದ್ವಿ. ಅದರ ಜೊತೆಗೆ ಕಡೆ ಪ್ರಶ್ನೆ ಇದ್ದಿದ್ದು ಲೋಕಸಭಾ ಚುನಾವಣೆಯಲ್ಲಿ ದೇಶದ ಭದ್ರತೆ ಮುಖ್ಯವಾಗುತ್ತಾ ಅಂತೇಳಿ. ಅದನ್ನ ಡಿಸ್ಕಸ್ ಮಾಡ್ಲಿಕ್ಕೆ ಸಮಯ ಇರಲಿಲ್ಲ. ನಾವು ಪ್ರಾರಂಭದಲ್ಲೇ ಹೇಳಿದ್ವಿ, ಕ್ವಿಕ್ ರಿಯಾಕ್ಷನ್ ಎಲ್ಲರಿಂದ ಬೇಕು. ಇದು ಇವತ್ತಿನ ಮಟ್ಟಿಗೆ ಚುನಾವಣೆ ನಡೆದ್ರೆ ಯಾವ್ಯಾವ ವಿಚಾರಗಳು ಮತದಾರರ ಮೇಲೆ ಎಷ್ಟು ಪರಿಣಾಮ ಬೀರುತ್ತೆ ಅಂತ ಹೇಳಿ ನಂಬರ್ಸ್ ಜೊತೆಗೆ ಕಡೆ ರಿಯಾಕ್ಷನ್ ಅಶೋಕ್ ಸರ್. ನೋಡಿ, ನಾನು ಈ ಗ್ಯಾರಂಟಿಗಳ ಬಗ್ಗೆ ತುಂಬ ವಿಶ್ವಾಸ ಇಟ್ಕೊಂಡಿರ್ತಕ್ಕಂಥ ಸಿದ್ದರಾಮಯ್ಯನವ್ರಿಗೆ ಹೇಳ್ತಿದ್ದೀನಿ, ನೀವು ಯಾವ ರೀತಿ ಕನ್ನಡ ಜನತೆಗೆ
ಮಂಕು ಬೂದಿ 3,500 ರೂಪಾಯಿ ಕೊಡ್ತಾ ಇದ್ದಾರೆ. 2,000 ರೂಪಾಯಿ ಡೈರೆಕ್ಟ್ ಕ್ಯಾಶು, ಅಕ್ಕಿನಲ್ಲಿ 850 ರೂಪಾಯಿ, ಎಲೆಕ್ಟ್ರಿಸಿಟಿನಲ್ಲಿ 238 ರೂಪಾಯಿ, ಬಸ್ಸಲ್ಲಿ 400 ರೂಪಾಯಿ ಕೊಡ್ತೀರಾ. ಅದೇ ನೀವು ಪಡ್ಕೊಳ್ತಿರೋದು ಏನು ಗೊತ್ತಾ, 6,040 ರೂಪಾಯಿ. ಹೆಂಗೆ ಅಂದರೆ ಆಲ್ಕೋಹಾಲಲ್ಲಿ 960 ರೂಪಾಯಿ, ಹಾಲಿನಲ್ಲಿ 2,250 ರೂಪಾಯಿ, 550 ರೂಪಾಯಿ ಕಿಸಾನ್ ಸನ್ಮಾನ್ ಯೋಜನಾ ಮತ್ತು ವಿದ್ಯಾನ್ ಯೋಜನೆಯಲ್ಲಿ ಕಟ್ ಮಾಡಿ 6,000 ರೂಪಾಯಿ ರೈತನಿಗೆ ಮೋಸ ಮಾಡಿದ್ದೀರಾ. ಕೇವಲ 3,000 ರೂಪಾಯಿ ಜೋಬ್ಗೆ ಹಾಕಿ 6,000 ರೂಪಾಯಿ ಕಿತ್ಕೊಂತೀರಾ ರೈತನಿಂದ. ಅದರಿಂದ ನಿಮ್ಗೆ ಉಲ್ಟಾ ಕರ್ನಾಟಕದ ಚುನಾವಣೆನೇ ಬೇರೆ, ಕೇಂದ್ರದ ಚುನಾವಣೆನೇ ಬೇರೆ. ಯಾವಾಗಲೂ ಅದು ಹಿಂದೆಯಿಂದನೂ ನಡ್ಕೊಂಡು ಬಂದಿದೆ. ಈಗ ಕಳೆದ 6-7 ತಿಂಗಳಿಂದ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಏನು ಒಂದು ಆಂಟಿ ಇನ್ಕಮೆನ್ಸಿ ಅಂತಾನೆ ನಾವು ಹೇಳ್ಬೋದು. ಯಾಕೆಂತಂದ್ರೆ 4 ವರ್ಷ ಆದ್ಮೇಲೆ ಬರುತ್ತೆ. ಇಲ್ಲಿ ಏನಾಗಿದೆ, ಬಂದ 1 ತಿಂಗಳಿಂದಾನೇ ಸ್ಟಾರ್ಟ್ ಆಗಿದೆ. ಅಂದ್ರೆ ಸ್ವಪಕ್ಷರಲ್ಲೇ ಕಿತ್ತಾಟ, ನಮಗೆ ಸ್ಥಾನಗಳ ಕಿತ್ತಾಟ, ಆ ಗ್ಯಾರಂಟಿ ಎಲ್ಲೂ ಪರಿಪೂರ್ಣವಾಗಿ ತಲುಪಿಲ್ಲ. ಒಂದು ಗ್ಯಾರಂಟಿ ಪರಿಪೂರ್ಣವಾಗಿ ತಲುಪಿಲ್ಲ. ಇದರಿಂದ ಡೆಫಿನೆಟ್ಲಿ ಈ ಚುನಾವಣೆ ಮೇಲೆ ದೊಡ್ಡ ಪ್ರಭಾವ ಬೀರುತ್ತೆ. ಬಿಜೆಪಿ ಸರ್ಕಾರ 10 ವರ್ಷದಿಂದ ಬಂದಾಗಿಂದ ಶ್ರೀಮಂತರನ್ನ ಅತಿ ಶ್ರೀಮಂತರಾಗಿ ಮಾಡಿದ್ದಾರೆ. ಅಪ್ಪರ್ ಮಿಡಲ್ ಕ್ಲಾಸ್ ನ ನೀವು ಹೈವೇದಲ್ಲಿ ಹೋಗಿ ಅಂತ ಮಾಡಿದ್ದಾರೆ. ಆದ್ರೆ 80% ಇದುವರೆಗೂ ಅವರು ಹೇಳಿದ್ದಾರೆ 80 ಕೋಟಿ ಜನಕ್ಕೆ ಅಕ್ಕಿ ಕೊಡ್ತಾರೆ. ಅವ್ರಿಗೆ ಆಗ್ತಿಲ್ಲ. ಅಂತ ಜನಗಳು ಇವತ್ತು ವೋಟ್ ಹಾಕ್ಬೇಕಾದ್ರೆ ಯೋಚನೆ ಮಾಡಾಕ್ತಾರೆ. ಕಳೆದ 10 ವರ್ಷಗಳಿಂದ ಉದ್ಯೋಗ ಸೃಷ್ಟಿನಲ್ಲಿ ವಿಫಲರಾಗಿದ್ದಾರೆ. ನೋಟ್ ಬ್ಯಾನ್ ಮಾಡಿ ಯೋಜನೆಯಲ್ಲಿ ಉದ್ಯೋಗ ಸಿಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಯುವಕರು ದೆಹಲಿನಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇವತ್ತು ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಸರ್ಕಾರವನ್ನ, ಕೇಂದ್ರ ಸರ್ಕಾರವನ್ನ ಮಲ್ಲಿಕಾರ್ಜುನ ಖರ್ಗೆ ಅವರ ತವರು ಜಿಲ್ಲೆ, ತವರು ರಾಜ್ಯ. ಹೀಗಾಗಿ ಕರ್ನಾಟಕದಿಂದ ರಾಷ್ಟ್ರ ರಾಜಕಾರಣದಲ್ಲಿ ಒಂದು ಪ್ರಮುಖ ಸ್ಥಾನವನ್ನು ಗಿಟ್ಟಿಸಿರುವಂಥ ಅವರು ಈ ಕರ್ನಾಟಕದಲ್ಲಿ ಈಗಿರುವಂತಹ ಪ್ಯಾಟರ್ನ್ ಅನ್ನ, ಅವರ ಸಾರಥ್ಯದಲ್ಲಿ ನಡೆಯುವ ಚುನಾವಣೆ ಈಗಿರುವ ಪ್ಯಾಟರ್ನ್ ಅನ್ನ ಬ್ರೇಕ್ ಮಾಡುತ್ತಾ, ಹಾಗೇನೆ ವೋಟ್ಗಳು ಕನ್ವರ್ಟ್ ಆಗುತ್ತಾ ಅನ್ನೋದು ಮುಖ್ಯವಾದ. ವಿನ್ನರ್ ಬಂದು ಅಶ್ವಿನ್ ತಗೊಳ್ಳಿ. ನಾವು ಹೇಳಿದಾಗೆ ಇದು ಇವತ್ತಿನ ವಿಚಾರಗಳು, ಇವತ್ತು ಚರ್ಚೆಗೆ ಒಳಪಡ್ತಿರುವ ವಿಚಾರಗಳ ಆಧಾರದ ಮೇಲೆ ಮತದಾರರ ನಾಡಿ ಮಿಡಿತ ಯಾವ ರೀತಿ ಇದೆ ಅನ್ನೋದನ್ನ ತಿಳ್ಕೊಳ್ಳೋ ಪ್ರಯತ್ನ, ಚರ್ಚೆ ಮುಂದುವರಿಯುತ್ತೆ. ಕರ್ನಾಟಕದ ಲೋಕಸಭಾ ಚುನಾವಣೆಗೆ ಸ್ಪೆಸಿಫಿಕ್ ಆಗಿ ಹೇಳೋದಾದ್ರೆ ಕರ್ನಾಟಕ ಮತದಾರರ ನಾಡಿ ಮಿಡಿತ ಯಾವೆಲ್ಲ ಕ್ಷಣದಲ್ಲಿ ಯಾವ ರೀತಿ ಚೇಂಜ್ ಆಗುತ್ತೆ. ಕುರುಕ್ಷೇತ್ರ ಅನ್ನೋ ಬ್ರ್ಯಾಂಡಿಂಗ್ ಅಡಿಯಲ್ಲಿ ಪ್ರತಿ ದಿನ ಕೂಡ ಸ್ವಾರಸ್ಯಕರವಾದ ನಿಖರ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗುತ್ತೆ ರಿಪಬ್ಲಿಕ್ ಕನ್ನಡ. ಹೀಗಾಗಿ ಟ್ಯೂನ್ ಮಾಡೇ ಇರಿ ರಿಪಬ್ಲಿಕ್ ಕನ್ನಡ.